ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರೇಂದ್ರ ಅವರು ಮನೆಗೆ ಬಂದು ಕೂತಿರ್ತಾರೆ. ಬಟ್ಟೆ ಎಲ್ಲ ರಕ್ತ ಕೂಡ ಆಗಿರುತ್ತೆ, ಮುಖನೂ ಕೂಡ ಮಸಿ ಆಗಿರುತ್ತೆ, ಮೈ ಎಲ್ಲ ತುಂಬಾನೇ ಧೂಳಾಗಿರುತ್ತೆ. ಅಷ್ಟರಲ್ಲಿ ವೀರೇಂದ್ರ ಅವರು ಏನೋ ಒಂದು ಪ್ರಾಜೆಕ್ಟ್ ವಿಷಯನ ಅಣ್ಣನ ಹತ್ರ ಮಾತಾಡ್ತೀನಿ, ಅಣ್ಣ ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾರೆ. ಆಗ ವೀರೇಂದ್ರ ಅವ್ರನ್ನ ನೋಡ್ಬಿಟ್ಟು, ಅಣ್ಣ ಏನಿದು ಅಣ್ಣ, ಇಷ್ಟೆಲ್ಲ ಮೈಯೆಲ್ಲದು ರಕ್ತ ಆಗಿದೆ, ಏನಿದು ಡ್ರೆಸ್ ಎಲ್ಲ ಈ ಥರ ಆಗೋಗ್ಬಿಟ್ಟಿದೆ, ಏನಾಯ್ತಣ್ಣ, ಯಾಕಣ್ಣ ಅಂತ ಕೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು ತುಂಬಾನೇ ಶಾಕಲ್ಲಿ ಹಾಗೆ ಸುಮ್ಮನೆ ಕೂತಿರ್ತಾರೆ. ಪೃಥ್ವಿ ಆಗಿದ್ದನ್ನ ನೆನಪು ಮಾಡ್ಕೊಂಡು ತುಂಬಾನೇ ಟೆನ್ಷನಲ್ಲಿ ಇರ್ತಾರೆ. ಸುರೇಂದ್ರ ಅವರು ಎಷ್ಟು ಮಾತಾಡ್ಸಿದ್ರು ಕೂಡ ಏನು ಮಾತಾಡೋದಿಲ್ಲ. ಆಗ ವಂದನಾ ಬೇಗ ಬಾ, ಅಣ್ಣ ಯಾಕೆ ಈ ಥರ ಆಗಿದಾನೋ ಏನೋ ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನು ಕೂಡ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಂದನಾ ಅವರು ಕೂಡ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ ಫೋನ್ ಮಾಡಿಬಿಟ್ಟು, ಯಾಕೆ ಏನಾಯಿತು ಅಣ್ಣಂಗೆ, ಅಣ್ಣನ ಡ್ರೆಸ್ ಎಲ್ಲ ತುಂಬಾ ರಕ್ತ ಆಗಿಬಿಟ್ಟಿದೆ, ಏನಾಯಿತು ಅಂತ ಕೇಳ್ತಾರೆ. ಆಗ ಸೆಕ್ಯೂರಿಟಿ ಅವರು, ನಾವು ಹೋಗಿರಲಿಲ್ಲ ಸರ್, ಅವರು ಪರ್ಸ್ನಲ್ ಕೆಲಸ ಅಂತ ಯಾವುದೇ ರೀತಿ ಸೆಕ್ಯೂರಿಟಿನ ತೊಗೊಂಡಿರಲಿಲ್ಲ, ಆದರೆ ಅವರು ಯಾವುದೋ ಒಂದು ಮನೆಯಲ್ಲಿ ಬೆಂಕಿ ಹತ್ಕೊಂಡಿತ್ತಂತೆ, ಅದಕ್ಕೆ ಕಾಪಾಡೋದಕ್ಕೆ ಅಂತ ಹೋಗಿದ್ರಂತೆ, ಅಷ್ಟೇ ಸರ್ ಗೊತ್ತು ನನಗೆ ಅಂತ ಹೇಳ್ತಾರೆ. ವಂದನ ಅವರು, ರೀ ಅವ್ರ ಜೊತೆ ಸುಬ್ಬು ಹೋಗಿದ್ನಲ್ವಾ, ಅವನು ಕೇಳಿದ್ರೆ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು, ಹೌದು ಸುಬ್ಬುನ ಕೇಳಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವೀರೇಂದ್ರ ಅವ್ರನ್ನ ಮಾತಾಡಿಸ್ತಾನೆ ಇರ್ತಾರೆ. ಆದರೆ ವೀರೇಂದ್ರ ಅವರು ಪೃಥ್ವಿ ಏನೋ ವಿಷಯನ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದ, ನನಗೆ ಹೇಳೋಕ್ಕೂ ಬಂದ ಅಷ್ಟರಲ್ಲಿ ಯಾರೋ ಶೂಟ್ ಮಾಡಿಬಿಟ್ರು, ಅಷ್ಟಕ್ಕೂ ಪೃಥ್ವಿನ ಶೂಟ್ ಮಾಡಿದ್ದು ಯಾರಿರ್ಬೋದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಬ್ಬು ಮತ್ತೆ ಪದ್ದು ಇಬ್ರು ಕೂಡ ಒಂದ್ ಕಡೆ ಬಂದು ಮಾತಾಡ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಪ್ಪ ಯಾಕಪ್ಪ ಇವತ್ತು ಯಾಕೆ ಬರಲಿಲ್ಲ ನೀವು ಅಂತ ಕೇಳ್ತಾ ಇರ್ತಾರೆ. ಆಗ ಪದ್ದು ಅವರು, ನನಗೆ ಗೊತ್ತಿಲ್ಲದೆ ನಾನು ಇವತ್ತು ನಿದ್ದೆ ಮಾಡ್ತಿದ್ದೀನಿ, ಯಾವತ್ತಾರು ನಾನು ಈ ಥರ ನಿದ್ದೆ ಮಾಡಿದ್ದೀನ, ಯಾಕೆ ಈ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ, ಆದರೆ ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು, ಯಾಕೆ ಹಿಂಗಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಮ್ಮವ್ರನ್ನ ಶಿಫ್ಟ್ ಮಾಡಬೇಕಾಗಿತ್ತು, ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ, ತುಂಬಾ ಎದೆ ಬಡ್ಕೊಳ್ತಾ ಇದೆ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅಮ್ಮವರು ಇವಾಗ ಸೇಫ್ ಆಗಿದ್ದಾರೆ, ನಾನು ಅವ್ರನ್ನ ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಏನೋ ಹೇಳ್ತಾ ಇದೆಯಾ ಸುಬ್ಬು, ನೀನು ಹೋಗಿದ್ಯಾ ಅಂತ ಹೇಳ್ತಾರೆ. ಹೌದು ಅಪ್ಪ, ಅದು ಏನಾಯಿತು ಅಂತ ಹೇಳ್ಬಿಟ್ಟು ವಿಜಯಾಂಬಿಕಾ ಮನೆಗೆಲ್ಲ ಬೆಂಕಿ ಹಚ್ಚಿದ್ದು, ಪೃಥ್ವಿ ಅವರು ಸತ್ತಿದ್ದು ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ಪದ್ದು ಅವ್ರಿಗೆ ವಿವರಿಸಿ ಹೇಳ್ತಾರೆ. ಏನೋ ಹೇಳ್ತಾ ಇದೆಯಾ ಪೃಥ್ವಿ ಅವರು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಹೌದಪ್ಪ ಪೃಥ್ವಿ ಅವರು ಬಿಟ್ಟೋಗ್ಬಿಟ್ರು, ಇದೆಲ್ಲ ವಿಜಯಾಂಬಿಕಾ ಕೆಲಸ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಪದ್ದುಗಂತೂ ಫುಲ್ ಶಾಕ್ ಆಗುತ್ತೆ. ಅಲ್ಲ ಸುಬ್ಬು, ಪೃಥ್ವಿನ ಉಳಿಸ್ಕೊಳಕ್ಕಾಗಲಿಲ್ವಲ್ಲ, ಏನಪ್ಪ ಮಾಡಲಿ ಅಂತ ತುಂಬಾ ಗಾಬರಿಯಿಂದ ಟೆನ್ಷನ್ ಮಾಡಿಕೊಂಡು ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ ಎಂತ ನನ್ನ ಪ್ರಾಣ ಸಹಿತ ಅವನನ್ನು ಉಳಿಸ್ಕೊಳಕ್ಕಾಗಲೇ ಇಲ್ವಲ್ಲ ಅಂತ ಪದ್ದು ಅವರು ತುಂಬಾ ಕಣ್ಣೀರಾಗ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಪ್ಪ ಇದರಲ್ಲಿ ನಿಂದೇನು ತಪ್ಪಿಲ್ಲಪ್ಪ, ನಾವು ಮುಂಚೆನೇ ಶಿಫ್ಟ್ ಮಾಡಬೇಕಿತ್ತು, ವಿಜಯಾಂಬಿಕಾ ಬರ್ತಾಳೆ ಅಂತ ನಮಗೇನು ಗೊತ್ತಿತ್ತು, ಆದರೆ ಇದೆಲ್ಲ ಆಗಿದ್ದು ವಿಜಯಾಂಬಿಕನಿಂದ. ಆ ವಿಜಯಾಂಬಿಕಾ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಅಪ್ಪ, ಅವಳು ತುಂಬಾ ಕೆಟ್ಟು ಹುಳ, ಅವಳನ್ನ ನಾವು ಏನಾದರೂ ಮಾಡಿ ಮಟ್ಟ ಹಾಕಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದು ಅವರು, ಹೇಗಾದರೂ ಮಾಡಿ ನೀನು ಅಮ್ಮವ್ರನ್ನ ಕಾಪಾಡಿದ್ಯಲ್ಲ ಅಷ್ಟೇ ಸಾಕು ಸುಬ್ಬು, ಆದರೆ ಪೃಥ್ವಿನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡ್ಬಾರ್ದು, ನಾವು ಈ ಯುದ್ಧದಲ್ಲಿ ಗೆಲ್ಲೇಬೇಕು, ನಂದಿನಿ ಅಮ್ಮವ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಸಂತೋಷವಾಗಿಟ್ಟಿರಬೇಕು, ಅದ್ರ ಜೊತೆಗೆ ನೀನು ಕೂಡ ಇದೆಯಲ್ಲ, ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಸುಬ್ಬು, ಇವತ್ತು ನೀನು ಅಮ್ಮವ್ರನ್ನ ಕಾಪಾಡಿದ್ಯಾ, ನಿಜವಾಗ್ಲೂ ಖುಷಿ ಆಗ್ತಿದೆ, ಆದರೆ ಪೃಥ್ವಿ ಹೋಗಿದ್ದು ತುಂಬಾ ಬೇಜಾರಾಗ್ತಿದೆ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಕಾಂತಮ್ಮಗೆ ಫೋನ್ ಮಾಡ್ತಾರೆ. ಏನು ಮೇಡಮ್, ಏನು ವಿಷಯ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಕಾಂತಮ್ಮ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಇವತ್ತು ತುಂಬ ದೊಡ್ಡ ಕೆಲಸ ಮಾಡಿದ್ಯಾ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ನೀನು ಮಾಡಿರೋ ಅಂಥ ಕೆಲಸ ನನಗೆ ಗೆಲುವು ಕೊಟ್ಟಿದೆ, ನಾನು ಗೆದ್ಬಿಟ್ಟೆ ಕಾಂತಮ್ಮ ಅಂತ ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮ ಅವರು, ಅಲ್ಲ ಅಮ್ಮವರೇ ನೀವು ಗೆದ್ಬಿಟ್ಟೆ ಅಂತ ಹೇಳ್ತಾ ಇದ್ರಲ್ಲ, ಏನು ಅಂತ ಹೇಳಿ ಮೇಡಮ್, ನಾನು ತುಂಬ ಖುಷಿ ಪಡ್ತೀನಿ ಅಂತ ಹೇಳ್ತಾರೆ. ನೋಡು ಕಾಂತಮ್ಮ, ನಿನಗೆ ಅದು ಬೇಡದಿರೋ ವಿಷಯ, ಆದರೆ ನೀನು ಇವತ್ತು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಮಲಗಿಸಿ ಒಳ್ಳೆ ಕೆಲಸನ ಮಾಡಿದೆ ನೀನು ಅಂತ ಹೇಳ್ತಾರೆ. ಅದರಲ್ಲಿ ಏನಿದೆ ಮೇಡಮ್, ನೀವು ಹೇಳಿದ್ರೆ ನಾನು ಮಾಡಿದೆ ಅಷ್ಟೇ, ನೀವು ಹೇಳ್ದಾಗೆ ಟ್ಯಾಬ್ಲೆಟ್ನ ಕೊಟ್ರಿ, ಅದನ್ನು ನಾನು ಹಾಕಿ ಮಲಗಿಸ್ದೆ ಅಷ್ಟೇ ಅಂತ ಹೇಳ್ತಾರೆ. ಆದರೂ ನೀನು ಮಾಡಿದ ಕೆಲಸಕ್ಕೆ ನಾನು ಗೆದ್ಬಿಟ್ಟೆ ಕಾಂತಮ್ಮ, ಆದರೆ ನೀನು ಖುಷಿ ಪಡೋಂಥ ವಿಷಯನ ಹೇಳ್ತೀನಿ ಕೇಳು, ನಿನಗೆ ಇವತ್ತು ಡಬಲ್ ಪೇಮೆಂಟ್ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಕಾಂತಮ್ಮಗೆ ಖುಷಿ ಆಗ್ಬಿಡುತ್ತೆ. ಏನು ಹೇಳ್ತೀರಾ ಮೇಡಮ್, ಇಷ್ಟೆಲ್ಲ ನೀವು ಮಾಡ್ತೀರಾ, ಈ ಥರ ಎಲ್ಲ ಹೇಳ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಒಬ್ರನ್ನೆಲ್ಲ ಮನೆಯವರೆಲ್ಲರೂ ಮಲಗಿಸ್ಬಿಡ್ತಾ ಇದ್ದೆ, ಒಂದು ತಲೆಗೆ 1 ಲಕ್ಷ ಅಂತಂದರೆ ಎಷ್ಟು ಲಕ್ಷ ಸಿಗ್ತಾ ಇತ್ತು, ಎಷ್ಟು ದೋಚಬೋದಾಯ್ತು ನಾನು ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು, ನೋಡು ಕಾಂತಮ್ಮ, ಜಾಸ್ತಿ ಮಾತಬೇಡ, ನಾನು ಏನು ಹೇಳ್ತೀನೋ ಅಷ್ಟಕ್ಕಷ್ಟೇ ನಾನು ಕೊಡೋದು, ನಾನು ಹೇಳ್ದಿರೋ ಅಂಥ ಕೆಲಸ ಎಲ್ಲ ನೀನು ಮಾಡಿಕೊಡ್ದು, ನಾನು ಹೇಳ್ದಷ್ಟೇ ಮಾಡಬೇಕು ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಸರಿ ಮೇಡಮ್ ಅವರೇ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಸರಿ ಆಯಿತು, ನಾನು ದುಡ್ಡನ್ನ ಕಳಿಸ್ತೀನಿ, ನೀನು ಮಜಾ ಮಾಡು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ.
ಈ ಕಡೆ ವೀರೇಂದ್ರ ಅವರು ಒಂದು ಕಡೆ ಕೂತ್ಕೊಂಡು ನಡೆದಿದ್ದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಪೃಥ್ವಿ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ. ಪೃಥ್ವಿ ನನಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ, ಆದರೆ ಏನು ಅಂತ ಗೊತ್ತಾಗಲಿಲ್ಲ. ನಾನು ಅವನ್ನ ನೋಡಿದ ತಕ್ಷಣ ರೋಷ, ವೇಷ ಎಲ್ಲನೂ ಕೂಡ ಮರೆತುಬಿಟ್ಟೆ. ಅವನ್ನ ಕಾಪಾಡಬೇಕು ಅಂತ ನಾನೇ ಮುಂದಾದೆ. ಈಗಿರಬೇಕಾದ್ರೆ ಅವ್ನು ಸಾಯಬೇಕಾದ್ರೆ ಏನೋ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡ. ಏನು ಹೇಳಿರೋಕ್ಕೆ ಹೊರಟಿರ್ಬೋದು, ಏನೋ ಅರ್ಥನೇ ಆಗ್ತಿಲ್ವಲ್ಲ. ಅದರಲ್ಲೂ ಶ್ರಾವಣಿ ಬಗ್ಗೆ ಏನೋ ನನಗೆ ಗೊತ್ತಿದ್ದಿರೋಂಥ ಸತ್ಯನ ಹೇಳೋದಕ್ಕೆ ಹೊರಟಿದ್ದ. ಆದರೆ ನನಗೆ ಏನು ಮಾಡಲಿ ಅದು ಗೊತ್ತಾಗ್ತಾನೆ ಇಲ್ವಲ್ಲ. ಎಲ್ಲನೂ ಕೂಡ ಮುಗ್ದೋಗ್ಬಿಡ್ತು. ಅಷ್ಟರಲ್ಲಿ ಯಾರೋ ಶೂಟ್ ಮಾಡಿದ್ರು. ಯಾರು ಶೂಟ್ ಮಾಡಿರ್ಬೋದು, ಏನೂ ಗೊತ್ತಾಗ್ತಿಲ್ವಲ್ಲ, ಯಾಕೆ ಈ ಥರ ಆಯಿತು ಅಂತ ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕ ಅವರು ಕೂಡ ಬರ್ತಾರೆ. ವೀರು ಏನಾಯಿತು ವೀರು, ನಿನಗೆ ಬಟ್ಟೆ ಎಲ್ಲ ರಕ್ತ ಆಗಿದೆ ಅಂತ, ಏನೋ ಆಗಿದೆ ಅಂತ ಮನೆಯವರೆಲ್ಲೂ ತುಂಬಾ ಗಾಬರಿ ಆಗಿಬಿಟ್ಟಿದ್ರು. ಏನಾಯಿತು ವೀರು, ನಿನಗೆ ಆರಾಮಾಗಿದೆಯಾ ನೀನು ಅಂತ ಹೇಳ್ತಾರೆ. ಅಕ್ಕ ಏನಿಲ್ಲ ಅಕ್ಕ, ಅದು ನಾನು ಇವತ್ತು ಪೃಥ್ವಿನ ನೋಡಿದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು ಏನು ಹೇಳ್ತಾ ಇದೆಯಾ ವೀರು, ಎಲ್ಲಿ ನೋಡಿದೆ, ಯಾವಾಗ ನೋಡಿದೆ, ಯಾಕೆ ನೋಡಿದೆ ಅಂತ ಕೇಳ್ತಾರೆ. ಆಗ ವೀರೇಂದ್ರರು ಅದು ಏನಿಲ್ಲಕ್ಕ, ಪ್ರತಿಯೊಂದು ವಿವರಿಸುವಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ, ಆದರೆ ಅವನು ತುಂಬಾ ಬೆಂಕಿನಲ್ಲಿ ಒದ್ದಾಡ್ತಾ ಇದ್ದ. ನಾನು ಕಾಪಾಡಬೇಕು ಅಂತ ಬಂದೆ. ನನಗೆ ಅವನು ಮೋಸ ಮಾಡಿದ್ದಾನೆ. ನನಗೆ ಯಾವುದೇ ಕಾರಣಕ್ಕೂ ಅವನ ಮೇಲಿರೋ ಕೋಪ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಆದರೆ ಕೂಡ ಮನುಷ್ಯತ್ವ ಅನ್ನೋದಕ್ಕೋಸ್ಕರ ನಾನು ಅವನ್ನ ಕಾಪಾಡೋದಕ್ಕೆ ಅಂತ ನನ್ನ ಕೈಯಾರ ನಾನು ಹೋದೆ. ಆದರೆ ಅವ್ನು ನನಗೇನೋ ಹೇಳೋಸಕ್ಕೆ ಹೊರಟಿದ್ದ. ಏನು ವೀರು ಅಂತ ಕೇಳ್ತಾರೆ. ಅವನು ನನಗೆ ಒಂದು ಸತ್ಯನ ಹೇಳೋದಕ್ಕೆ ಹೊರಟಿದ್ದ, ಅದರಲ್ಲೂ ಶ್ರಾವಣಿ ಬಗ್ಗೆ ಅಂತ ಹೇಳ್ತಾರೆ. ಅಲ್ಲ ವೀರು, ನೀನೇನು ಅವನ ಬಗ್ಗೆ ನೆನ್ಪು ಮಾಡಿಕೊಂಡು, ಅವನು ಏನು ಮಾಡ್ತಾನೆ, ಅವ್ನು ನಮಗೆ ಮೋಸ ಮಾಡೋಗಿದ್ದಾನೆ, ನಮ್ಮ ಜೀವನನೇ ಸರ್ವನಾಶ ಮಾಡಿದ್ದಾನೆ. ಅವನ ಬಗ್ಗೆ ನೀವು ಯೋಚನೆ ಕೂಡ ಮಾಡಬಾರ್ದು. ಅಂಥದ್ರಲ್ಲಿ ನಮಗೆ ಗೊತ್ತಿಲ್ಲದಿರೋಂಥ ಸತ್ಯ, ನಿನಗೆ ಗೊತ್ತಿಲ್ಲದಿರೋಂಥ ಸತ್ಯನ ಶ್ರಾವಣಿ ಬಗ್ಗೆ ಅವ್ನು ಏನು ಹೇಳೋದಕ್ಕೆ ಹೊರಟಿದ್ದಾನೆ, ಅದೆಲ್ಲ ನಾಟಕ ವೀರು. ಅವನೇನಿದ್ರು ಶ್ರಾವಣಿಗೂ ನನಗೂ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಚುಚ್ಚಿ ಮಾತಾಡೋದಕ್ಕೋಸ್ಕರ ಆ ಥರ ಹೇಳಿರ್ಬೋದು ಅಂತ ಹೇಳ್ತಾರೆ. ಆಗ ವೀರು ಅವರು, ಅಕ್ಕ ಅವನು ಆ ಥರ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಕಣ್ಮುಂದೆ ಸಾವಿದೆ ಅಂತ ಅವನಿಗೆ ಗೊತ್ತಿತ್ತು. ಅಷ್ಟಕ್ಕೂ ಅವನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಕ್ಕ. ಅವನೇನೋ ನಿಜ ಹೇಳೋದಕ್ಕೆ, ನನಗೆ ಶ್ರಾವಣಿ ಬಗ್ಗೆ ಗೊತ್ತಿಲ್ಲದಿರೋ ರಹಸ್ಯನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು, ಏನಿದು ಈ ವೀರು ಈ ಥರನೇ ಯೋಚನೆ ಮಾಡ್ತಾ ಇದ್ದಾನಲ್ಲ, ಹೇಗಾದರೂ ಮಾಡಿ ಇವನ ಮೈಂಡನ್ನು ಡೈವರ್ಟ್ ಮಾಡಬೇಕು, ನಾಳೆಯಿಂದ ಇವನ್ನ ನಾಶ ಮಾಡೋ ಬುನಾದಿನ ನಾನು ಕಟ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿಜಯಾಂಬಿಕ ಅವರು, ಅಲ್ಲ ವೀರು, ಅವನು ನಿನ್ನ ಕಣ್ಮುಂದೆ ಸತ್ತೋದ್ನಲ್ವಾ, ಇನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ಯಾ ನೀನು ಅಂತ ಹೇಳ್ತಾರೆ. ಆಗ ಮಾತನ್ನು ಕೇಳ್ಬಿಟ್ಟು ವೀರು ಅವ್ರಿಗೆ ಫುಲ್ ಶಾಕ್ ಆಗುತ್ತೆ. ಏನಕ್ಕ ಹೇಳ್ತಾ ಇದ್ಯಾ, ಅವ್ನು ಸತ್ತ ಅಂತ ನಾನು ಯಾವಾಗ ಹೇಳಲಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ ಅವರು, ಅಯ್ಯೋ ನಾನೇ ಸಿಕ್ಕಾಕೊಳ್ಳೋ ಥರ ಆಗ್ಬಿಡ್ತಲ್ಲ, ಏನಪ್ಪ ಮಾಡಲಿ, ಅಯ್ಯೋ ಅದು ವೀರು ನೀನು ಶೂಟ್ ಮಾಡಿದ್ರು ಅಂತ ಹೇಳ್ದಲ್ವಾ, ಸತ್ತೋಗಿರ್ಬೋದು ಅಂತ ಅಂದ್ಕೊಂಡು ಹೇಳಿದೆ. ಅವ್ನು ನನ್ನ ಜೀವನದಲ್ಲಿ ಯಾವತ್ತೂ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆಗ ವೀರೇಂದ್ರರು, ಅಲ್ಲ ಅಕ್ಕ, ಅವ್ನು ಸತ್ತೋದ್ರು ಬದುಕಿದ್ರು ನನಗೆ ಯಾವುದೇ ಥರ ವ್ಯತ್ಯಾಸ ಅಂತ ಅನ್ನಿಸ್ತಾ ಇಲ್ಲ, ಯಾವುದೇ ಥರ ಬೇಜಾರು ಇಲ್ಲ. ಆದರೆ ಶ್ರಾವಣಿ ಬಗ್ಗೆ ಏನೋ ರಹಸ್ಯನ ಹೇಳೋದಕ್ಕೆ ಕೊಟ್ಟಿದ್ನಲ್ವಾ, ಅದನ್ನು ತಿಳ್ಕೊಬೇಕು ಅನ್ನೋ ಕುತೂಹಲ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಪದ್ದೂರು ನಂದಿನಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ನಂದಿನಿ ಅಮ್ಮೋರೆ ಹೇಗಿದ್ದೀರಾ, ನಾನು ಇವತ್ತು ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನಡೆದಿದ್ದೆಲ್ಲ ಸುಬ್ಬು ಹೇಳಿದೆ ಅಂತ ನನಗೆ ಗೊತ್ತಿದೆ, ಆದರೆ ಇವತ್ತು ನನ್ನ ಪ್ರಾಣನ ಕಾಪಾಡಿಬಿಟ್ಟ, ಇಷ್ಟು ಧೈರ್ಯವಂತ ನಿನ್ನ ಮಗ, ಇಂಥ ಮಗನ ಜೊತೆ ನನ್ನ ಮಗಳಿದ್ದಾಳೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ, ಅದೇ ನನಗೆ ನೆಮ್ಮದಿ ಅಂತ ಹೇಳ್ತಾರೆ. ಆದರೆ ಪೃಥ್ವಿ ಅಣ್ಣನ ಉಳಿಸ್ಕೊಳಕ್ಕಾಗಲಿಲ್ಲ ಪದ್ದು ಅಂತ ಹೇಳ್ತಾರೆ. ಆಗ ಪದ್ದು ಅವರು ಕೂಡ ತುಂಬಾ ಬೇಜಾರಾಗ್ತಾರೆ. ಆಗ ನಂದಿನಿ ಅವರು, ನೋಡು ಪದ್ದು, ನಾವಿನ್ನ ಸುಮ್ಮನಿದ್ರೆ ಆಗೋದಿಲ್ಲ, ಆ ವಿಜಯಾಂಬಿಕಾ ತುಂಬಾ ಮಿತಿ ಮೀರಿ ನಡ್ಕೊಳ್ತಾ ಇದ್ದಾಳೆ, ಆದರೆ ನಾವು ಮಾತ್ರ ಸುಮ್ಮನೆ ಇರಬಾರ್ದು, ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ, ಅಮ್ಮೋರೆ ನಾವು ಇದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದ್ವಿ, ಅವಳು ನ್ಯಾಯ ನೀತಿ ಅಂತ ನಮ್ಮ ಥರ ಯೋಚನೆ ಮಾಡಲ್ಲ, ಕೆಟ್ಟ ದಾರಿನಲ್ಲಿ ಹೋಗೋಳು, ನಾವು ಅವಳ ದಾರಿನ ತರಬೇಕು ಅಂತ ಅಂದರೆ ನಾವು ಅದೇ ದಾರಿನಲ್ಲಿ ನಡೀಲೇಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಕಡೆ ಶ್ರಾವಣಿ ಅವರು ಸುಬ್ಬುಗೋಸ್ಕರ ರೂಮಲ್ಲಿ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ. ಏನು ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ನೀನು ಬರ್ತಾ ತುಂಬಾ ದಾರಿ ತಪ್ತಾ ಇದೆಯಾ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಮೇಡಮ್, ನಾನೇನು ಮಾಡಿದೆ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ಮಾಡಬೇಕಾಗಿರೋದ ಮಾಡಿಲ್ಲಲ್ಲ ಅದು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಓ ಅದಾ ಮೇಡಮ್, ಏನು ಮಾಡೋದು, 3 ತಿಂಗಳು ದೂರ ಇರಿ, ಮುಹೂರ್ತ ಇಲ್ಲ, ಹಾಗೆ ಹೀಗೆ ಅಂತ ಮನೆಯವರೆಲ್ಲ ಹೇಳ್ತಾರಲ್ವಾ, ಅದಕ್ಕೆ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ಏನು ಹೇಳ್ತಿದ್ಯಾ ನೀನು, ಯಾವುದಕ್ಕೆ ಲಿಂಕ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮತ್ತಿನ್ನೇನು ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಸುಬ್ಬು, ನಾನು ನಿಮಗೆ ಲಂಚ್ ಬಾಕ್ಸ್ ಕೊಟ್ಟಿದ್ದೆ, ಅದರಲ್ಲಿ ಖರ್ಚಿಪ್ ಕೂಡ ಕೊಟ್ಟಿದ್ದೆ, ಜೊತೆಗೆ ಲೆಟರ್ ಕೂಡ ಬರೆದಿದ್ದೆ, ಆದರೆ ಅದಕ್ಕೆ ನೀನು ಈ ಕಡೆಯಿಂದ ಯಾವುದೇ ಥರ ರಿಪ್ಲೈ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನಾನು ಮತ್ತೆ ನಿಮಗೆ ಲೆಟರ್ನ ರಿಪ್ಲೈ ಆಗಿ ಕೊಡೋದಿಲ್ಲ, ನಾನು ನಿಮಗೆ ಬೇರೆ ಥರ ಕಣ್ಣಲ್ಲೇ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶ್ರಾವಣಿ ಹತ್ರ ಬಂದುಬಿಡ್ತಾರೆ. ಆಗ ಶ್ರಾವಣಿಗೂ ತುಂಬ ಮುಜುಗರ ಆಗ್ತಾ ಇರುತ್ತೆ. ಆಗ ಸುಬ್ಬು ಅವರು, ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಸುಬ್ಬು, ಏನು ಮಾಡ್ತಿದ್ಯಾ ನೀನು, 3 ತಿಂಗಳು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಮೇಡಮ್, ಕಣ್ಣಲ್ಲಿ ಪ್ರೀತಿ ಮಾಡಬಾರ್ದಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ನೀ ನನಗೆ ಮುತ್ತು ಕೊಡು ಅಂತ ಕೇಳ್ತಾರೆ. ಆಗ ಏನು ಮೇಡಮ್ ಮುತ್ತೆಲ್ಲ ಕೊಟ್ಟರೆ ಸರಿ ಹೋಗುತ್ತಾ, ಇಲ್ಲಿ ಮನೆಯವರೆಲ್ಲ ಇದ್ದಾರಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ನೋಡು ಸುಬ್ಬು, ನೀನೇನಾದರೂ ಮುತ್ತು ಕೊಟ್ಟಿಲ್ಲ ಅಂತ ಅಂದರೆ ನಾನು ನಿನಗೆ ಪನಿಷ್ಮೆಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಪನಿಷ್ಮೆಂಟಾ, ಏನು ಪನಿಷ್ಮೆಂಟ್ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಸುಬ್ಬುನ ಗಟ್ಟಿಯಾಗಿ ಹಿಡ್ಕೊಂಡು
ಸುಬ್ಬು ಕೆನ್ನೆನ ಜೋರಾಗಿ ಕಚ್ಬಿಡ್ತಾರೆ. ಶ್ರಾವಣಿ ಅವರ ಲಿಫ್ಟಿಗೂ ಕೂಡ ಸುಬ್ಬು ಕೆನ್ನೆಗೆ ಪ್ರಿಂಟ್ ಆಗಿಬಿಡುತ್ತೆ. ಈ ಕಡೆ ಸಾವಿತ್ರಿ ಅವರು ಮದನ್ಗೋಸ್ಕರ ತಿಂಡಿನ ತಗೊಂಡು ರೂಮ್ಗೆ ಬರ್ತಾರೆ. ಆಗ ಮದನ್ ಅವರು ಚೆನ್ನಾಗಿ ಕುಡಿತಾ ಕೂತಿರ್ತಾರೆ. ಏನೇ ನನಗೆ ತಿಂಡಿ ತಂದಿದೆಯಲ್ಲ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವಾ, ನಾನು ಕುಡಿತಾ ಇರ್ತೀನಲ್ವಾ, ಹೋಗೆ ನಾನು ತಿಂಡಿ ತಿಂತೀನಿ, ನೀನು ಒಂದು ಪೆಗ್ ತಗೋ ಅಂತ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಬೇಡ, ಏನು ಮಾಡೋಕೆ ಹೊಲ್ಟಿವ್ರಿ ನೀವು, ಪ್ಲೀಸ್ ದಯವಿಟ್ಟು ಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಸಾವಿತ್ರಿಗೆ ವಿಡಿಯೋ ಕಾಲ್ ಕೂಡ ಮಾಡ್ತಾರೆ. ಆ ಕಾಲನ್ನು ನೋಡಿಬಿಟ್ಟು ಬಂದರವರು ಏನು ಶ್ರಾವಣಿ ಫೋನ್ ಮಾಡಿಬಿಟ್ಲಾ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಸಾವಿತ್ರಿ ಅವರು ಶ್ರಾವಣಿ ಅವ್ರ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ಶ್ರಾವಣಿ ಅವರು ಏನ್ ಸಾವಿತ್ರಿ ಹೇಗಿದ್ಯಾ, ಎಲ್ಲಿ ಮದನ್ ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಅವರು ಮದನ್ ಅವ್ರನ್ನು ಕೂಡ ತೋರಿಸ್ತಾರೆ. ಆಗ ವಿಡಿಯೋ ಕಾಲಲ್ಲಿ ಶ್ರಾವಣಿ ಅವರು ಡ್ರಿಂಕ್ಸ್ ಕೂಡ ನೋಡ್ಬಿಡ್ತಾರೆ. ಹೇ ಮದನ್, ಬೆಳಗ್ಗೆ ಕುಡ್ಕೊಂಡು ಕೂತಿದ್ಯಾ ಅಂತ ಹೇಳ್ತಾರೆ. ಆಗ ಮದನ್ ಅವರು ಅಯ್ಯೋ ಇಲ್ಲ ಶ್ರಾವಣಿ, ಆ ಥರ ಏನಿಲ್ಲ, ಆದರೆ ಸಾವಿತ್ರಿ ನನಗೊಂದು ಪೆಗ್ ಕೊಡು ಅಂತ ಕೇಳಿದ್ಲು, ಅದಕ್ಕೋಸ್ಕರ ಅವಳಿಗೆ ಕೊಡೋದಿಕ್ಕೆ ಅಂತ ರೆಡಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಗೆ ತುಂಬಾನೇ ಕೋಪ ಬರುತ್ತೆ. ಮದನ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗಿ, ಏನ್ ಮದನ್ ಈ ತರ ಮಾತಾಡ್ತಾ ಇದೆಯಾ, ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ಈ ತರ ನಾಚಿಕೆ ಆಗಲ್ವಾ, ಯಾರ್ ಕಿವಿಗೆ ಹೂ ಇಡ್ತಿದ್ಯಾ ನೀನು, ಈ ತರ ಮಾತಾಡೋದಕ್ಕೆ ನಿಂಗೆ ಅಸಹ್ಯ ಆಗಲ್ವಾ, ನೀನೊಬ್ಬ ಗಂಡಸ ಅಂತ ಜೋರಾಗಿ ಬೈದ್ಬಿಡ್ತಾರೆ. ಆಗ ಮದನ್ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಸಾವಿತ್ರಿ ಅವ್ರಿಗೂ ಕೂಡ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಶ್ರಾವಣಿ ಅವರು ನೋಡು ಮದನ್, ಅಲ್ಲಿ ಸ್ವಲ್ಪ ರಿಪೇರಿ ಕೆಲಸಗಳಿದಾವೆ, ಅದಕ್ಕೆ ಅದನ್ನ ಸರಿ ಮಾಡೋದಕ್ಕೆ ಅಂತ ಅಲ್ಲಿಗೆ ಸುಬ್ಬನೇ ಬರ್ತಾ ಇದ್ದಾನೆ ಅಂತ ವಾರ್ನಿಂಗ್ ಕೂಡ ಕೊಡ್ತಾರೆ. ಆಗ ಮದನ್ ಅವ್ರಿಗೆ ಶ್ರಾವಣಿ ಹೇಳಿದ ಮಾತನ್ನ ಕೇಳಿ ಸ್ವಲ್ಪ ಗಾಬರಿ ಆಗ್ತಾ ಇರುತ್ತೆ. ಶ್ರಾವಣಿ ಅವರು ಮದನ್ ಅವ್ರಿಗೆ ಸರಿಯಾಗಿ ಗಮ್ಗ ಬೈದ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.